ನಮಗಿನ್ನು 4 ದಿವಸ ಟೈಮ್ ಇರೋದು. ಹೊರಗೆ ಹೋಗಿರೋ ಕಿಶೋರ ವಾಪಸ್ ಬರೋದಕ್ಕಿಂತ ಮುಂಚೆ ಆ ನಂದಿನಿ ಮನೆಯಿಂದ ಹೊರಗೆ ಹೋಗಿರಬೇಕು. ಆದರೆ ನಾವೇ ಕಳಿಸಿದ್ದು ಅನ್ನೋ ಅನುಮಾನ ಆ ಕಿಶೋರಂಗೆ ಬರಬಾರ್ದು. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಐತಕ್ಕಯ್ಯ. ಆ ತಾಯಿ ಮಗಳಿಗೆ ಇಬ್ಬರಿಗೂ ಹೊಟ್ಟೆಗೆ ಹಿಟ್ಟೆ ಹಾಕ್ಲಿಲ್ಲ ಅಂದ್ರೆ ಇಬ್ರು ಗಂಟು ಮುಟ್ಟೆ ಕಟ್ಕೊಂಡು ಹೋಯ್ತಾ ಇರ್ತಾರೆ ವಕ್ರತುಂಡ. 4 ದಿನ ಅವ್ರಿಗೆ ಉಪವಾಸ ಹಾಕಿದ್ರೆ 5ನೇ ದಿನ ಕಿಶೋರ್ ಬಂದು ನಿಮ್ಮನ್ನ ಗಂಟು ಮುಟ್ಟೆ ಸಮೇತ ಹೊರಗೆ ಹಾಕ್ತಾನೆ. ಹಂಗ ಅಕ್ಕಯ್ಯ, ನನ್ನ ಹತ್ರ ಇನ್ನೊಂದು ಪ್ಲಾನ್ ಐತೆ. ಆ ನಂದಿನಿಯನ್ನ ಕರೆದು ಡೈರೆಕ್ಟ್ ಆಗಿ ಹೇಳ್ಬಿಡೋದು, ನೋಡಮ್ಮ ನಾವು ಹಂಗಲ್ಲ, ನಿನ್ ನೋಡಿದ್ರೆ ನಮ್ಗೆ ಹೇಸಿಗೆ ಬರುತ್ತೆ, ನಿನ್ನ ಮುಸುಡಿ ಕರೆ ನಮ್ಗೆ ಅಲರ್ಜಿ ಆಯ್ತದೆ, ನೀನು ಇನ್ನೇನಾದ್ರೂ ಇಲ್ಲೇ ಇದ್ರೆ ನಿನ್ನ ಮಗುಗೆ ಹಿಂಸೆ ಕೊಟ್ಟು ಕೊಟ್ಟು ಸಾಯ್ತೀವಿ, ಆದ್ರಿಂದ ಗಂಟು ಮುಟ್ಟೆ ಕಟ್ಕೊಂಡು ರೈಟ್ ಹೇಳು ಅಂತ ಹೇಳಿದ್ರೆ. ಹೀಗೇನಾದ್ರೂ ಮಾಡಿದ್ರೆ ನಮ್ ತಲೆನ ನಾವೇ ಉಳಿಬಾಯಿ ಕೊಟ್ಟಂಗೆ. ಆಮೇಲೆ ಕಿಶೋರ್ ಬಂದು ನಿಮ್ಮನ್ನ ಪರ್ಮನೆಂಟ್ ಆಗಿ ಈ ಮನೆಯಿಂದ ಓಡಿಸ್ತಾನೆ. ಹೌದಾ ವಕ್ರತುಂಡ? ಅಯ್ಯೋ ದಡ್ಡ, ನಾವು ನಂದಿನಿನ ಓಡಿಸೋದಷ್ಟೇ ಯೋಚನೆ ಮಾಡಬಾರ್ದು. ಅಮ್ಮ ಮಗಳನ್ನ ಓಡಿಸಿದ್ದೀವಿ ಅಂತ ಆ ಕಿಶೋರ್ಗೆ ಅನುಮಾನ ಬರಬಾರ್ದು. ಅಕಸ್ಮಾತ್ ಆ ಕಿಶೋರನೇ ವಾಪಸ್ ಬಂದು ಆ ನಂದಿನಿನ ಕರೆದ್ರೂ ನಾನು ಸತ್ರು ಈ ಮನೆ ಕಾಲಿಡಲ್ಲ ಅಂತ ಅವಳು ಹೇಳಬೇಕು. ಹಂಗಾರೆ ಉಳಿದಿರೋ 4 ದಿವಸದಲ್ಲಿ ಅವಳಿಗೆ ರೌರವ ನರಕ ತೋರಿಸ್ತೀನಿ ಅಕ್ಕಯ್ಯ, ಆ ವಕ್ರತುಂಡ. ಯಾವ ರೀತಿಯಲ್ಲಿ ನರಕ ಹಿಂಸೆ ಕೊಡ್ಬೋದು ಅನ್ನೋದನ್ನ ನಾವು ಈಗಲೇ ಪ್ಲಾನ್ ಮಾಡ್ಕೊಳ್ಳೋಣ. ಏನು ದಿನೇ ದಿನೇ ಪದಾರ್ಥಗಳ ಬೆಲೆ ಎಲ್ಲ ಗಗನಕ್ಕೆ ಏರ್ತಾ ಇದೆ. ಹೇಗೆ ಸಂಸಾರ ಮಾಡೋದು? ಹ್ಯಾಪಿ ನ್ಯೂಸ್, ಖುಷಿಯ ಸಮಾಚಾರ ಕಣಯ್ಯ. ತಗೋ ಸ್ವೀಟ್ಸು. ಏನಪ್ಪ ಅಂತ ಸಂತೋಷ ಸುದ್ದಿ? ಹೇಳ್ತೀನಿ. ಭಾರತ, ಪ್ರಿಯಾ, ಲಲಿತಮ್ಮ, ನಿಮ್ ತಾತನ ಆಸ್ತಿ ಏನಾದ್ರು ಸಿಗ್ತೇನೆಯ ನಿನ್ಗೆ? ಆ ದೇವರು ನನ್ನ ಹೆಸರಲ್ಲಿರೋದನ್ನ ನನ್ನ ಹಣೆ ಮೇಲೆ ಬರೆಯೋದನ್ನ ಮರ್ತ್ಬಿಟ್ಟಿದ್ದಾನೆ ಕಣಯ್ಯ. ಅದಕ್ಕೆ ದುಡ್ಕೊಂಡು ತಿನ್ನು ಅಂತ ಒಂದು ಒಳ್ಳೆ ಕೆಲಸ ಕೊಡ್ಸ್ಬಿಟ್ಟಿದ್ದಾರೆ. ಕೆಲಸ? ಯಾರಿಗೆ? ನನಗೆ ಕಣಯ್ಯ. ಇಲ್ಲೇ ಪಕ್ಕದಲ್ಲಿರೋ ಲಾರಿ ಆಫೀಸಲ್ಲಿ ಗುಮಾಸ್ತನ ಕೆಲಸ. ಅಂಕಲ್, ನಿಮಗೆ ಕೆಲ್ಸಕ್ಕೆ ಹೋಗಿ ಅಂತ ಯಾರು ಹೇಳಿದ್ದು? ಕೆಲಸ ಏನು ಬೇಡ, ಸುಮ್ಮನೆ ಮನೇಲಿರಿ. ಅಂತ ಕಷ್ಟ ಏನಿಲ್ಲಪ್ಪ. ಲೋಡ್ ಬಂದಾಗ ಹೋಗೋದು, ಅದನ್ನೆಲ್ಲ ಅಕೌಂಟ್ಸ್ ಬರ್ಕೊಳ್ಳೋದು ಅಷ್ಟೇನೆ ಕಣಯ್ಯ. ಬೇರೆ ಟೈಮಲ್ಲಿ ನಾನು ಮನೇಲೇ ಇರ್ತೀನಿ. ಆದರೂ ನೀವು ಕೆಲ್ಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ. ನಿಮಗೆ ಖರ್ಚಿಗೆ ಏನಾದರೂ ದುಡ್ಡು ಬೇಕು ಅನ್ನೋದಿದ್ರೆ ನನ್ನ ಹತ್ರ ಕೇಳಿ, ನಾನು ಕೊಡ್ತೀನಿ. ನೀನು ಕೊಡ್ತೀಯಪ್ಪ, ತಗೊಂಡು ನಂಗೆ ಅಭ್ಯಾಸ ಇಲ್ವಲ್ಲ. ಮೊದಲಿಂದು ಕಷ್ಟಪಟ್ಟು ದುಡ್ದೇ ಅಭ್ಯಾಸ. ಮೂಲೆಯಲ್ಲಿ ಕೂತಿರೋದು ಹೇಗೆ ಆಗುತ್ತೆ? ಯಾಕಂಕಲ್, ಮನ್ಸಿಗೆ ಬೇಜಾರಾಗೋ ಹಾಗೆ ಯಾರಾದರೂ ಏನಾದರೂ ಮಾತಾಡಿದ್ರ ನಿಮಗೆ? ಛೇ ಛೇ, ನನಗೆ ಯಾರೇನೇ ಅಂತಾರೆ ಈ ಮನೆಯಲ್ಲಿ? ನಿಜ ಹೇಳಬೇಕು ಅಂದರೆ ಹೋದ ತಿಂಗಳೇ ಅವ್ನು ಕೆಲಸ ಕೇಳಿದ್ದೆ ಕಣಪ್ಪ. ಅವನು ಈ ತಿಂಗಳು ಕೊಟ್ಟಿದ್ದಾನೆ. ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಏನೇನೋ ಯೋಚನೆ ಬರುತ್ತೆ ಕಣಯ್ಯ. ನನ್ನ ಸತ್ತೋದು ಹೆಂಡ್ತಿ ನೆನಪು, ನನ್ನ ಮಗನ ನೆನಪು ಕಾಡುತ್ತೆ. ಒಂಥರ ಹಿಂಸೆ ಆಗುತ್ತೆ. ರಾತ್ರಿ ಎಲ್ಲ ನಿದ್ದೆ ಬರದೆ ಹುಚ್ಚಿಡ್ದು ಬಿಡುತ್ತೇನೋ ಅನಿಸುತ್ತೆ. ಅದಕ್ಕೆ ಯಾವುದಾದ್ರು ಕೆಲಸಕ್ಕೆ ಸೇರಿಕೊಂಡ್ರೆ ಅದನ್ನೆಲ್ಲ ಮರೀಬಹುದು. ಕೆಲಸದ ಆಯಾಸದಲ್ಲಿ ಒಳ್ಳೆ ನಿದ್ದೆನೂ ಬರುತ್ತೆ. ಈ ಥರ ಏನಾದರೂ ಹೇಳಿ ನನ್ನನ್ನು ಕಟ್ಟಾಕ್ಬಿಡ್ತೀರಾ ಅಂಕಲ್ ನೀವು? ಓಕೆ, ಆದರೆ ಆಯಾಸ ಮಾಡ್ಕೋಬೇಡಿ. ನಿಮಗೆ ಕಷ್ಟ ಅನ್ಸಿದ್ರೆ ಅವಾಗಲೇ ಕೆಲಸ ಬಿಟ್ಬಿಡ್ಬೇಕು. ಈಗಲೇ ಹೇಳಿರ್ತೀನಿ. ತಗೊಳಪ್ಪ, ಇದನ್ನು ತಗೊಂಡೋಗಿ ಎಲ್ರಿಗೂ ಎಂಜಾಯ್.
ಲೋ ಕುಬೇರ, ನಿಜವಾಗ್ಲೂ ಹೇಳೋ, ಈ ಇಳಿ ವಯಸ್ಸಲ್ಲಿ ನೀನು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತೇನೋ? ಬಿತ್ತಿರ್ಕೊಂಡು ತಿನ್ಕೊಂಡು ಬಿದ್ದಿರ್ತಾನೆ ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ಕೆಲಸ ಮಾಡೋ ಕೆಲಸ ಅಂತ ಏನು ಕಷ್ಟ ಅಲ್ಲ ಕಣ. ಅಂದರೆ ನೀನು ನಿನ್ನೆ ರಾತ್ರಿ ನೀನು ಸೊಸೆ ಎಲ್ಲ ಹೇಳಿದ್ಲಲ್ಲಪ್ಪ, ಕೇಳಿಸ್ಕೊಂಡೆ. ಆನಂದ ಆಯ್ತು. ಅವಳು ಹೇಳೋದ್ರಲ್ಲೂ ಅರ್ಥ ಇದೆ ಕಣ. ಚಿಕ್ಕ ವಯಸ್ಸು, ಏನೇನೋ ಆಸೆಗಳಿರ್ತವೆ, ಅದಕ್ಕೆಲ್ಲ ಈ ಮುದುಕ ಅಡ್ಡ ಬರ್ತೀಯಾನಲ್ಲ ಅಂತ 4 ಮಾತು ವಿಚಾರ ಸಂದಿರ್ತಾಳೆ ಅಷ್ಟೇ, ತಪ್ಪೇನೂ ಇಲ್ಲ ಬಿಡು. ಆದರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಸುಮ್ಮನೆ ಕೂತಿರೋಕ್ಕಾಗತ್ತೇನೆಯ? ನನ್ನ ಅನ್ನದ ಖರ್ಚಾದರೂ ನಾವು ಹುಟ್ಟಿಸ್ಕೋಬೇಕು ಅಂತ ಕೆಲಸಕ್ಕೆ ಸೇರಿಕೊಂಡೆ. ಕುಬೇರು, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿನ್ನ ಮಗ ಹೋದ್ಮೇಲೆ ನಿನಗೆ ಆಶ್ರಯ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ಈಗ ನಾವು ಸೋತ್ಬಿಟ್ವಿ ಕಣೋ, ಸೋತ್ಬಿಟ್ವಿ. ಅಯ್ಯೋ ಹುಚ್ಚಪ್ಪ, ನಾವಿಬ್ರು ತಿನ್ನೋ ಅನ್ನದಲ್ಲಿ ಒಂದು ತುತ್ತು ಹಾಕಿ ನೀನು ಸಾಕ್ತೀವಿ ಅಂದ್ರಲ್ಲ, ಅದಕ್ಕಿಂತ ದೊಡ್ಡ ಆಶ್ರಯ ಬೇಕಿರೋ? ನನಗಿಂತ ಪ್ರೀತಿ ಸಿಕ್ಕಿದೆಯಲ್ಲ, ನಿಜವಾಗ್ಲೂ ನಾನು ಶ್ರೀಮಂತ ಕಣೋ. ಇಂಥ ಪ್ರೀತಿ ಸಿಕ್ಕೋದಾದ್ರೆ ದಿನಕ್ಕೆ 24 ಗಂಟೆ ಯಾಕೋ 48 ಗಂಟೆಗಳ ದುಡಿತೀನಿ. ಅಂತ ಶಕ್ತಿ ನನಗಿದೆ ಕಣೋ, ಅಂತ ಶಕ್ತಿ ನನಗಿದೆ. ಕುಬೇರ, ಪ್ರಳಯ ಆಗದಿದ್ದರೆ ಎದುರಾಗುವ ಸಮಸ್ಯೆಗಳು. ಕೃತುಂಡ. ಸುಮಿತ್ರಾ, ಕರೆದ್ರಮ್ಮವ? ನೋಡಮ್ಮ, ನಿನ್ನೆ ಸಹ ಊಟ ಇಲ್ಲದೆ ಹೆಂಗೆ ಸ್ವರ್ಗೋಗ್ಬಿಟ್ಟವಳ ನಿನ್ನ ವಾರ್ಗಿತ್ತಿ. ಕೃತುಂಡ. ಅಕ್ಕ, ತುಂಬ ಸುಸ್ತಾಗ್ತಾ ಇದೆಯಾ? ಒಂದು 2 ನಿಮಿಷ ನಾನು ತಿಂಡಿ ರೆಡಿ ಮಾಡಿ ಕೊಟ್ಬಿಡ್ತೀನಿ, ತಿನ್ಬೋದು. ಬನ್ನಿ ಬನ್ನಿ. ಅಯ್ಯೋ, ಈಗೇನಾದರೂ ನೀನು ಇವಳಿಗೆ ತಿಂಡಿ ಮಾಡಿ ಕೊಟ್ಟರೆ ಅದನ್ನು ಇವಳು ತಿಂದರೆ ಮುಗಿದೋಯ್ತು. ಇವಳು ಗಂಡನ್ನ ಬಿಟ್ಟು ಕೊಟ್ಟಂಗೆ. ಯಾಕೆ ಮಾವ, ಯಾಕೆ ಆ ಥರ ಹೇಳ್ತಿದ್ದೀರಾ? ಇಟ ಕಣವ್ವ, ಪಾಪ ಗಂಡ ಈ ಹೆಂಡತಿ ಮತ್ತೆ ಮಗಿಗೋಸ್ಕರ ತಾನೇ ಮಾಲೆ ಹಾಕೊಂಡಿತ್ತು, ಬರಿಗಲಲ್ಲಿ ಕಾಡ್ಪಾಲಾಗಿತ್ತು. ಇಂಥ ಸಮಯದಲ್ಲಿ ಹೆಂಡತಿ ಆದವಳು ಚೆನ್ನಾಗಿ ಉಣ್ಕೊಂಡು ತಿಂದ್ಕೊಂಡು ಆರಾಮಾಗಿದ್ರೆ ಇವಳನ್ನ ಹೆಂಡ್ರು ಅಂತಾರ. ವಕ್ರತುಂಡ. ಗಂಡನ ಕಷ್ಟ ಮುಗಿಯೋ ತನಕ ಇವಳು ಕಠಿಣವಾದ ವೃತ ಪಾಲಿಸ್ಬೇಕು. ಕಠಿಣವಾದ ವೃತ. 1 ಹೊತ್ತು ಮಾತ್ರ ಊಟ ಮಾಡಬೇಕು. ಸ್ವಾಮಿ ಶರಣಮಯ್ಯಪ್ಪ. ಅಲ್ವೇನಕ್ಕಯ್ಯ? ಏನೋಪ್ಪ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಹಾ, ಅಂಬುಜಮ್ಮ ಯಾವಾಗ್ಲೂ ಹೇಳ್ತಿದ್ಲು, ಅವಳು ಗಂಡ ಪ್ರತಿ ಸಲ ಶಬರಿಮಲೆಗೆ ಹೋದಾಗ್ಲೂ ಅವಳು ಒಪ್ಪತ್ತಿನ ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆಯವರೆಗೂ ಸಜ್ಜನರು ಸೇವೆ ಮಾಡ್ತಿದ್ಲಂತೆ. ಹಾಗೆ ಮಾಡಿದ್ರಿಂದಲೇ ಅವಳು ಗಂಡನ ಆಯಸ್ಸು ಗಟ್ಟಿಯಾಗಿರೋದಂತೆ. ಗಂಡನ ಆಯಸ್ಸು ಗಟ್ಟಿಯಾಗಿರ್ಬೇಕು ಅನ್ನೋ ಯಾವುದೇ ಹೆಣ್ಣಾದ್ರೂ ಅದನ್ನ ಪಾಲಿಸ್ಲೇಬೇಕಲ್ವಾ? ನೀನೇನೋ ಹಂಗೆ ಹೇಳ್ತೀಯಕ್ಕಯ್ಯ. ಆದ್ರೆ ಗಂಡ ಆದವನು ಲೆಕ್ಕಕ್ಕೆ ಇಲ್ಲ ಅಂದ್ರೆ ಅವಾಗೇನ್ ಮಾಡೋದು? ಅವಳು ಹೆಂಗಾದ್ರೂ ಹಾಳಾಗೋಗ್ಲಿ, ತಾನು ಮಾತ್ರ ಚೆನ್ನಾಗಿ ಉಂಡ್ಕೊಂಡು ತಿಂದ್ಕೊಂಡು ಆರಾಮಾಗಿರ್ತೀನಿ ಅಂತ ಇರ್ತಾರಲ್ಲ, ಅಂತ ಜನಕ್ಕೆ ಏನ್ ಹೇಳ್ತೀಯ? ವಕ್ರತುಂಡ. ಛೇ 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 ಛೇ, ನನ್ನ ಸೊಸೆ ಅಂಥವಳಲ್ಲ ಕಣೋ. ಅವಳೇ ಹೇಳಿಲ್ವಾ, ನಾನು ಸತಿ ಸಾವಿತ್ರಿ ಇದ್ದ ಹಾಗೆ ಗಂಡನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಅಲ್ವೇನಮ್ಮ ನಂದಿನಿ? ನಿನ್ನ ಗಂಡನಿಗೋಸ್ಕರ ನೀನು ಇಷ್ಟು ಸೇವೆ ಮಾಡಲ್ವೇನಮ್ಮ? ಮಾಡ್ತೀನಮ್ಮ. ನನ್ನ ಗಂಡಂಗೆ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀನಿ. ಬರೇ ಬಾಯಿ ಮಾತಿಗೆ ಹೇಳಿದ್ರೆ ಸಾಕಾಗಿಲ್ಲ. ಮಾತಿನ ಪ್ರಕಾರ ಸಂಜೆ ಗಂಟ ಉಪವಾಸ ಇರಬೇಕು. ನಮ್ಮಂತ ಸಜ್ಜನರು ಹೇಳದ ಕೆಲಸಗಳನ್ನ ತಗ್ಗಿ ಬಗ್ಗಿ ಎದುರು ವಾದಿಸ್ದಂಗೆ ಮಾಡಬೇಕು. ವಕ್ರತುಂಡ. ಮಾಡ್ತೀನಿ. ಕಸ ಗುಡಿಸೋದ್ರಿಂದ ಹಿಡಿದು ನಮ್ಮಂಥ ಸಜ್ಜನರು ದೊಡ್ಡವರು ಕಾಲು ಹೊತ್ತೋ ಗಂಟ ಯಾವುದನ್ನು ಆಗಾಕಿಲ್ಲ,
ಅನ್ನದೇ ಮಾಡಬೇಕು ವಕ್ರತುಂಡ. ಗೊತ್ತಾಯ್ತಾ? ಆಯ್ತು, ಅನ್ನಲ್ಲ. ನೋಡಮ್ಮ, ಇದ್ರ ಮೇಲೆ ನಮ್ಮಂತ ಸಜ್ಜನರು ದೊಡ್ಡವರು ನಿನ್ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಆಗಾಗ ನಿನ್ಗೆ ಬೈಬಹುದು. ಆವಾಗಲೂ ನೀನು ಸಿಟ್ಟು ಮಾಡ್ಕೋಬಾರ್ದು, ಕಣ್ಣೀರು ಹಾಕಬಾರ್ದು, ಚಾಡಿನೂ ಹೇಳಬಾರ್ದು, ತಪ್ಪಿಗೆ ಅಯ್ಯಪ್ಪ ಅಂತ ಕೂತ್ಕೋಬೇಕು. ಇದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ತಪ್ಪದೆ ಅಂತ ಇಟ್ಕೋ. ಅಲ್ಲಿ ನಿನ್ನ ಗಂಡಂಗೆ ಅಪಾಯ ಕಟ್ಟಿಟ್ಟು ಬುತ್ತಿ ವಕ್ರತುಂಡ. ಆಯ್ತು, ನಾನು ಸಿಟ್ಟು ಮಾಡ್ಕೊಳ್ಳಲ್ಲ. ಯಾರು ಏನೇ ಹೇಳಿದ್ರು ಕಣ್ಣೀರು ಹಾಕಲ್ಲ, ಯಾರ ಹತ್ರನೂ ಹೇಳಲ್ಲ. ಆಯ್ತು, ನಾನು ಸಿಟ್ಟು ಮಾಡ್ಕೊಳ್ಳಲ್ಲ. ಯಾರು ಏನೇ ಹೇಳಿದ್ರು ಕಣ್ಣೀರು ಹಾಕಲ್ಲ, ಯಾರ ಹತ್ರನೂ ಹೇಳಲ್ಲ. ವಕ್ರತುಂಡ ವಕ್ರತುಂಡ, ಇನ್ನೇನು ಮಕ್ಕ ನೋಡ್ತೀಯಮ್ಮ? ಸುಮಿತ್ರಾ, ಅಲ್ಲಿ ದಂಡಿ ಪಾತ್ರೆ ಬಿಟ್ಟಿದ್ಯಲ್ಲಮ್ಮ, ತುಳಿಯಕ್ಕೆ ಕಳಿಸು ಕಳಿಸು. ವಕ್ರತುಂಡ. ಲೋ ಕುಬೇರ, ಅದು ಏನೋ 1 ಗ್ರಾಮ್ ಒಡವೆ ಅಂತಾರಲ್ಲ, ಅದ್ರ ಬಗ್ಗೆ ನಿಂಗೆ ಏನಾದ್ರು ಗೊತ್ತಾ? ಗೊತ್ತಿಲ್ದೇನೆಯ ಸೇಮ್ ಟು ಸೇಮ್ ಚಿನ್ನದ ಥರನೇ ಇರುತ್ತೆ, ಅದು ಚಿನ್ನ ಅಲ್ಲ. ಹಾಗಾದರೆ ಈ ಚಿನ್ನದ ಉಂಗುರ ಇದೆಯಲ್ಲ, ಇದೇ ಥರದಲ್ಲಿ 1 ಗ್ರಾಮ್ ಉಂಗುರ ಸಿಗುತ್ತಾ? ಸಿಗದೆ ಏನ, ಇದು ಅಪ್ಪನಂಥ ಡಿಸೈನ್ಗಳು ಸಿಗುತ್ತೆ. ಆದರೆ ಅಪ್ಪನಂಥದ್ದು ಬೇಡಪ್ಪ, ಸೇಮ್ ಅದೇ ಥರ ಇರೋದು ಬೇಕು ನನಗೆ. ಸಿಗುತ್ತಪ್ಪ. ಸರಿ, ಯಾಕೀಗ? ಹೇಳ್ತೀನಿ ಒಂದು ನಿಮಿಷ. ಆ ಲಲಿತಾ, ಆ ನಿನ್ನ ಚಿನ್ನದ ಬಳೆಗಳೆಲ್ಲ ಬಿಚ್ಕೊಡು. ನಮೂರ್ತಿ, ಏನೇ ಮಾಡ್ತಿದ್ಯಾ? ನೋಡಯ್ಯ, ಈ ಒಡವೆಗಳ ಥರ ಇರೋ ಆ 1 ಗ್ರಾಮ್ ಒಡವೆಗಳನ್ನ ತಂದು ಕೊಡ್ತೀಯಾ? ಯಾಕಯ್ಯ, ಈ ಒಡವೆಗಳನ್ನ ಏನು ಮಾಡ್ತೀಯಾ? ಇದನ್ನು ತೊಗೊಂಡೋಗಿ ನಿನಗೆ ಪರಿಚಯ ಇದನ್ನಲ್ಲ, ಅದು ಯಾರೋ ಸೇಟು, ಅವನ ಹತ್ರ ಹಣ ಇಟ್ಟು 75,000 ರೂಪಾಯಿ ತೊಗೊಂಬ. ಅದರಲ್ಲಿ ಪ್ರಿಯಿಂಗ್ಗೆ ಕಾರ್ ಕೊಡ್ಸೋಣ. ಒಳ್ಳೆ ಐಡಿಯಾ ಕಣ್ರಿ. ನಾವು ಒಡವೆ ಇಲ್ಲದೆ ಓಡಾಡಿದ್ರೆ ಏನಾಯ್ತು ಅಂತ ಪಾಪ ಕೇಳ್ತಾನೆ. ನಕಲಿ ಒಡವೆಗಳು ಹಾಕ್ಕೊಂಡ್ರೆ ಅವನಿಗೂ ಗೊತ್ತಾಗಲ್ಲ, ಪ್ರಿಯಿಂಗೂ ಖುಷಿ ಆಗುತ್ತೆ ರೀ. ನೋಡ್ದೇನೆಯ, ನನ್ನ ಹೆಂಡತಿ ದೊಡ್ಡ ಗುಣ. ಯಾವ ಹೆಂಡತಿದಿರಿಗೆ ಚಿನ್ನದ ಮೇಲೆ ಆಸೆ ಇರಲ್ವೋ ಅವಳೇ ನಿಜವಾದ ಹೆಂಡತಿ. ಇಂಥ ಚಿನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ಈ ಚಿನ್ನ ಕಟ್ಕೊಂಡೇನೆಯ ಮಾಡ್ತೀಯ? ಹೋಗೋ, ಅದನ್ನ ಸೇಟು ಅಂಗಡಿಲಿ ಹಡ ಇಟ್ಟು ಬೇಗ ದುಡ್ಡು ತೊಗೊಂಬ. ಹೌದು ರೀ, ಈ ಒಡವೆಯಿಂದ ಬರೋ ದುಡ್ಡೇನೋ ಡೌನ್ ಪೇಮೆಂಟ್ಗಾಗುತ್ತೆ, ಕಾರು ಬರುತ್ತೆ. ಆದರೆ ತಿಂಗಳು ಕಂತು ಹೇಗ್ರಿ ಕಟ್ಟೋದು? ಅದಕ್ಕೆ ಯಾಕಯ್ಯ ಯೋಚನೆ ಮಾಡ್ತೀಯ? ನಾನಿಲ್ವೇನೆ? ಹೇಗಿದ್ರು ಕೆಲ್ಸಕ್ಕೆ ಸೇರಿದ್ದೀನಲ್ಲ, ಬರೋ ಸಂಬಳ ಏನೇ ಮಾಡಲಿ, ನನ್ನ ಸೊಸೆಗಾರ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರೆ ಆಯ್ತಪ್ಪ. ಕುಬೇರು, ಏನೋ ಇದು ದಿನೇ ದಿನೇ ನನ್ನ ಮೇಲೆ ಹೊರೆ ಹೊರಿಸ್ತಾ ಇದೆಯಲ್ಲಪ್ಪ. ರಾಮಮೂರ್ತಿ, ನಿಮ್ಮ ಪ್ರೀತಿ ಹೊರೆ ನನ್ನ ಸಂಬಳದ ಹೊರೆಗಿಂತ ಭಾರ ಏನಯ್ಯ? ಅದು ಅಲ್ಲದೆ ನಾವು ಯಾರಿಗಯ್ಯ ಮಾಡ್ತಾ ಇದ್ದೀವಿ? ನಮ್ಮ ಮಕ್ಕಳು ಅವ್ರು ಖುಷಿ ಪಟ್ಟರೆ ನಮ್ಗೆ ಖುಷಿ ಅಲ್ವೇನಯ್ಯ? ನೋಡ, ಇದನ್ನ ಅಡ ಇಟ್ಬಿಟ್ಟು ಈಗಲೇ 75,000 ರೂಪಾಯಿ ತೊಗೊಂಡ್ಬರ್ತೀನಿ. ನೀನು ಏನು ಯೋಚನೆ ಮಾಡಬಾರ್ದು.
ನಾನ್ಸೆನ್ಸ್. ಎಲ್ಲಿಂದ ಬಂದು ಒಕ್ಕರಿಸ್ಕೊಂಡೆ ನೀನು? ಆತಲ್ಲ ಒದರುತ್ತಿ ಎಲ್ಲ ಕಣ್ಣಿ ಕಸ ಬೀಳುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನಗೆ. ನಾನ್ಸೆನ್ಸ್. ಎಲ್ಲಿಂದ ಬಂದು ಒಕ್ಕರಿಸ್ಕೊಂಡೆ ನೀನು? ಆತಲ್ಲ ಒದರುತ್ತಿ ಎಲ್ಲ ಕಣ್ಣಿ ಕಸ ಬೀಳುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನಗೆ. ಒದ್ರು ಬೇಕಾದ್ರೆ ಯಾರಾದ್ರೂ ಬರ್ತೀಯಾರೋ ಇಲ್ವ ಅಂತ ನೋಡ್ಬೇಕು ತಾನೆ. ಈ ಸಿಂಪಲ್ ಕೆಲಸನೇ ಮಾಡಕ್ ಬರಲ್ಲ. ಇನ್ನು 6 ವರ್ಷ ಅದು ಏನು ಸಂಸಾರ ಮಾಡಿದೆ ನಿನ್ನ ಮಕ್ಕಕ್ಕೆ. ಏ ವಿಕಾಸ್, ಸುಮ್ನಿರ. ನನ್ನ ಸೊಸೆ ವ್ರತದಲ್ಲಿದ್ದಾಳೆ. ಅವಳು ಸಹನೇನ ಪರೀಕ್ಷೆ ಮಾಡೋ ನೆಪದಲ್ಲಿ ಕೆಟ್ಟದಾಗಿ ಮಾತಾಡ್ತಿದ್ಯಾ? ನಾನು ಬರ್ತಿರೋ ಕೋಪಕ್ಕೆ ನಿನ್ನ. ಓಂ ಶಾಂತಿ ಶಾಂತಿ ಶಾಂತಿ. ಅಕ್ಕಯ್ಯ, ಅವಳು ಒಳ್ಳೆದಕ್ಕಲ್ವೇನಕ್ಕ ನಾವು ಇಷ್ಟೆಲ್ಲ ಮಾಡ್ತಿರೋದು? ಮನಸ್ಸಿಟ್ಟು ಭಕ್ತಿಯಿಂದ ವ್ರತ ಮಾಡಿದ್ರೆ ಮಾತ್ರ ಅಲ್ಲಿರೋ ನಮ್ಮ ಕಿಶೋರಂಗೆ ರಕ್ಷಣೆ ಸಿಗೋದು. ಮನಸಾರೆ ಸೇವೆ ಮಾಡ್ತಾ ಇದ್ದಾಳೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ಬಂದಿದ್ದ ಅಲ್ವೇನೋ? ನಂದಿನಿ, ನೀವೇನು ಹೆದರ್ಬೇಡಮ್ಮ, ನೀ ಮಾಡ್ತಾ ಹೋಗು. ನಂದೊಂದು 20 ದಿವಸದ ಬಟ್ಟೆ ಇದೆ, ಅದನ್ನೆಲ್ಲ ಹೋಗೋದು ನೀಟಾಗಿ ಇಸ್ತ್ರಿ ಮಾಡಿಡಮ್ಮ. ವಕ್ರತುಂಡ, ನಂದು 4 ಜೊತೆ ಐರನ್ ಮಾಡೋ ಬಟ್ಟೆ ಇದೆ, ಐರನ್ ಮಾಡ್ಬಿಡು. ಅಕ್ಕ ಪ್ಲೀಸ್, ನೀವು ಇದನ್ನೆಲ್ಲ ನಿಲ್ಲಿಸ್ತೀರಾ? ನನ್ನ ಕೈಲಿ ಇದನ್ನೆಲ್ಲ ನೋಡೋದಕ್ಕಾಗ್ತಿಲ್ಲ. ಸುಮ್ಮನೆ ಅವರೆಲ್ಲ ಸೇರ್ಕೊಂಡು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಇಲ್ಲದೆ ಇರೋದನ್ನೆಲ್ಲ ಹೇಳಿ ನಿಮ್ಮ ಮನಸ್ಸಿಗೆ ಹಿಂಸೆ ಕೊಡ್ತಿದ್ದಾರೆ ಅಷ್ಟೇ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಯಾಕೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ? ಎಲ್ಲ ಗೊತ್ತು ಸುಮಿತ್ರಾ, ಅವ್ರು ನಂಗೆ ಟಾರ್ಚರ್ ಕೊಡೋಕ್ಕೆ ಅಂತಾನೆ ಹೀಗೆ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತು. ಆದರೂ 2 ಕಾರಣಕ್ಕಾಗಿ ಸುಮ್ಮನಿದ್ದೀನಿ. ಮೊದಲನೇದು, ಕಿಶೋರ್ ವಾಪಸ್ ಬರೋವರೆಗೂ ಏನೇ ಆದರೂ ಸಹಿಸ್ಕೊಳ್ಳಿ ಅಂತ ನೀನು ಹೇಳಿರೋ ಮಾತು. ಎರಡನೇದು, ಅಲ್ಲೆಲ್ಲೂ ನನ್ನ ಗಂಡ ನಮಗೋಸ್ಕರ ಕಷ್ಟಪಡ್ತಾ ಇರೋವಾಗ ನಾನಿಲ್ಲಿ ಸುಖವಾಗಿರೋಕ್ಕಾಗತ್ತಾ? ಕಿಶೋರ್ ಮಾಡಿರೋ ತ್ಯಾಗಕ್ಕೆ ನಾನಿಷ್ಟು ಕಷ್ಟಪಟ್ರೇನೆ ನಂಗೆ ಸಮಾಧಾನ. ಇದನ್ನೆಲ್ಲ ನಾನು ಕಿಶೋರ್ಗೋಸ್ಕರ ಮಾಡ್ತಿದ್ದೇನೆ ಹೊರತು ಈ ಮನೆಯವ್ರಿಗಾಗಿ ಅಲ್ಲ.